ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಆ ತಾಯಿ ಎಷ್ಟು ಮನಸ್ಸಾಕ್ಷಿಯಾಗಿ ಆತ್ಮಸಾಕ್ಷಿಗಳು ಪವಿತ್ರವಾಗಿದ್ದಳೋ ಅಷ್ಟೇ ಪವಿತ್ರವಾಗಿ ನಾನು ಈ ಕ್ಷಣಕ್ಕೂ ಇದ್ದೀನಿ. ಯಾರು ನೀವು? ರಾಹುಲ್ ಗಾಂಧಿ ಮಗಳು. ರಾಹುಲ್ ಗಾಂಧಿ ಮಗಳ? ಎಷ್ಟನೇ ಮಗಳು? 99ನೇ ಮಗಳು. 99ನೇ ಮಗಳ? 98 ಎಲ್ಲವ್ರೆ? 98 ನಮ್ಗೆ ಅದೆಲ್ಲ ಅಷ್ಟು ಇಲ್ಲವರೆಗೆ ಗೊತ್ತಿಲ್ಲ. ಪಬ್ಲಿಕ್ ನಲ್ಲೆಲ್ಲ ನಾವು ಇಂಗ್ಲಿಷಲ್ಲಿ ಹೇಳಿ ಅದನ್ನೇ. ಈಗ ಜೀಸಸ್ ಇರೋ ನಿಮಿಷ ಇಂಗ್ಲಿಷಲ್ಲಿ this is I will I don't know. This is I will public service I don't know speaking so well naughty. This is I do the my personals out of countries public no. Your name? My Vijayambika. Vijayambika. Your children? Husband? Among children's 48 children's. 48 children? Yeah. ಎಲ್ಲಿದ್ದಾರೆ ಈಗ? ಇಂಗ್ಲಿಷಲ್ಲಿ ಹೇಳು. 48 ಯುರೋಪಿಯನ್ ಯುರೋಪ್ ಫಾರಿನ್ ಮಿನಿಸ್ಟರ್ ಆಗಿದ್ದಾರೆ ಒಂದು ಮಗ. ಇವಾಗ ನಿನ್ನೆ ಇಲ್ಲ ಮೊನ್ನೆ ನಾವು ಲಂಡನ್ ಮಿನಿಸ್ಟರ್. ಇದು ಮ್ಯಾಟ್ರು. ಅದೇ ನಮ್ಮ ಹಸ್ಬೆಂಡ್ ಹೇಳ್ಬೇಡ ಅಂದ್ರು. ನಾನು ನಮ್ಮ ಹಸ್ಬೆಂಡ್ ಲಂಡನ್ ಮಿನಿಸ್ಟರ್ ಅಲ್ಲಿಂದ ಬಂದ್ರು. ಅವ್ರು ಬೇರೆ ಮಗ ಲಕ್ಷ್ಮಿ ಅನ್ನೋದು ಅವರು. ಒಂದೊಂದು ಕ್ಷಣನೂ ಒಂದೊಂದು ದಿನನೂ ನರಕ ನೋಡೇ ಅನುಭವಿಸ್ ಬಂದಿರೋಳು ನಾನು. ಗಂಡ ಇದ್ರು ಒಂದು ಜೀವನ, ಇಲ್ದೇ ಹೋದ್ರು ಒಂದು ಜೀವನ ಹೆಣ್ಣಿಗೆ. ಇವಳ ಹೆಸರು ಪ್ರತೀಕ್ಷಾ ಅಂತೇಳಿ. ನಾವು ತೀರ್ಥಳ್ಳಿ ಅಂತೀವಿ. ಸ್ವಂತ ತಾಯಿನೇ ಚಿಕ್ಕಮ್ಮ ಅಂದ್ಬಿಟ್ಟು ನಮ್ಮ ಹತ್ರ ಕರ್ಕೊಂಬಂದ್ಬಿಟ್ಟು ಹೋಗಿರ್ತಾರೆ. ಸ್ವಂತ ತಾಯಿ. ಯಾಕಂದರೆ ಅವಳಿಗೆ ಬುದ್ಧಿ ಅಷ್ಟಿಲ್ಲ. ಡೇಟ್ ಆದರೂ ಅವಳಿಗೆ ಮೈಯೆಲ್ಲ ಬಟ್ಟೆ ಎಲ್ಲ ಬ್ಲೀಡಿಂಗ್ ಆಗಿರುತ್ತೆ. ಬಟ್ಟೆ ಹಾಕ್ಕೊಳ್ಳೋಕ್ಕೂ ಬರಲ್ಲ ಅವಳಿಗೆ. ಒಂದು ಸ್ವಿಚ್ ಹಾಕು ಅಂತಂದರೆ ಅದು ತಿರ್ಗಾ ಮುರ್ಗ ಏನೋ ಹಾಕ್ತಾಳೆ, ಅದೇನೋ ಗೊತ್ತಿಲ್ಲ. ಬಟ್ ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಬಂದು 2 ವರ್ಷ ಆಯ್ತು ಇವಳು ಬಂದು. ಒಂದು ಸ್ವಲ್ಪ ಈಗ ಮೊದಲು ಕಂಪೇರ್ ಮಾಡಿದ್ರೆ ಈಗ ಪರವಾಗಿಲ್ಲ. ತೀರ್ಥಹಳ್ಳಿ, ಅದಕ್ಕೆ ಅವಳಿಗೆ ತೀರ್ಥಹಳ್ಳಿ ಅಂತಲೇ ಹೆಸರಿಟ್ಬಿಟ್ಟಿದ್ವಿ. ಒಂದು ಸಲ ಬಂದಿದ್ದರು ಕರ್ಕೊಂಡು ಹೋಗೋದಕ್ಕೆ ಅಂತ. ಇವಳ ಹೆಸರಲ್ಲಿ 1 ಎಕರೆ ಏನೋ ಜಾಗ ಇದೆ. ಅವ್ರ ಅಣ್ಣನ ಮಗನಿಗೆ ಮದುವೆ ಮಾಡಿಕೊಂಡು ಆ ಜಾಗನ ಬರ್ಸ್ಕೊಳ್ಳೋದಕ್ಕೋಸ್ಕರ ಬಂದಿದ್ದರು. ಆವಾಗ ನಾನು ಜಗಳ ಆಡಿ ಕಳಿಸ್ಲಿಲ್ಲ. ಅವಳಿಗೆ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಬರಲ್ಲ, ಚೆನ್ನಾಗಿದ್ದವ್ರ ಹತ್ರ ಸಂಸಾರ ಮಾಡೋದೇ ಕಷ್ಟ. ಅಂಥದ್ರಲ್ಲಿ ಈ ಹುಡುಗಿನ ಒಂದು ಬಸರಿಯಾಗಿ ಎಲ್ಲ ಆಗಿ ಫುಟ್ಪಾತಲ್ಲಿ ಬಿಟ್ಟರೆ ಅವಳ ಜೀವನ ಏನಾಗಬೇಕು? ಅದಕ್ಕೆ ನಾವು ಕಳಿಸಿಲ್ಲ. ಸ್ವಲ್ಪ ಅವಳು ಚೆನ್ನಾಗಾದ್ಮೇಲೆ ಅವ್ರ ಮನೆಗೆ ಅವ್ರು ಕರ್ಕೊಂಡೋಗ್ಲಿ, ನಂಗೇನು ಬೇಜಾರಿಲ್ಲ. ಅದಕ್ಕೆ ಅವಳನ್ನ ಇಲ್ಲಿ ಇಟ್ಕೊಂಡು. ಯಾರು ಕರ್ಕೊಂಬಂದಿದ್ದು? ಹಾಂ, ಏನಂತ ಕರ್ಕೊಂಬಂದ್ರು? ಹಾಂ, ಯಾರು ಬಿಟ್ಟಿದ್ದು? ಏನಂತ ಬಿಟ್ರು? ಅವಳಿಗೆ ಏನೂ ಗೊತ್ತಾಗಲ್ಲ. ಏನು ಮಾಡ್ತೀರಾ? ಇವಳಿಗೇನು ಮದುವೆ ಮಾಡೋಕ್ಕಾಗತ್ತಾ? ಬಟ್ ಊರವ್ರ ಕೈಲೆಲ್ಲ ಫೋನ್ ಮಾಡಿಸಿದ್ರು, ಅಲ್ಲಿ ಇಲ್ಲಿ ಪಂಚಾಯತಿ ಇವ್ರ ಕೈಲೆಲ್ಲ. ಅವ್ರಿಗೆ ಫಸ್ಟ್ ಹೇಳಿದೆ, ಫಸ್ಟ್ ಇಲ್ಲಿ ಬನ್ನಿ, ನೀವು ಬನ್ನಿ, ಇಲ್ಲೇ ಮದುವೆ ಮಾಡೋಣ. ಏನಂತೆ, ಕರ್ನಾಟಕ ಜನತೆ ಮುಂದೆನೇ ಮದುವೆ ಮಾಡೋಣ, ಬನ್ನಿ. ಫಸ್ಟ್ ಅವಳ ದೃಷ್ಟಿ, ಅವಳ ಪರಿಸ್ಥಿತಿ ಎಲ್ಲವೂ ನೋಡ್ಬಿಟ್ಟು ಮಾಡಿ. ನನ್ನ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳಿದ್ರು. ನನಗೇನು ಭಯ ಇಲ್ಲ, ನಾನು ಇಲ್ಲೇ ಇದ್ದೀನಿ, ಎಲ್ಲೂ ಓಡೋಗಿಲ್ಲ. ಇದು ಇವಳ. ನಮಸ್ತೆ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಶಶಿಕಲಾ ಸೆರಗುಡ್ಡಿ ಕೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ. ನನ್ನ ಆಶ್ರಮದ ಹೆಸರು ಅಮ್ಮನ ಮಡಿಲು ಟ್ರಸ್ಟ್. ನಮಸ್ಕಾರ. ಟೈಮ್ ಇಲ್ಲ. ಇಂಥ ಪ್ರಪಂಚದಲ್ಲಿ ನಾವು ಬದುಕ್ತಿದ್ದೀವಿ. ಈಗ ಈ ಶಶಿಕಲಂಗೆ ಯಾರು, ಈಗ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಮ್ಯಾಟು. ನನಗೆ ಯಾವ ಮ್ಯಾಟು ಇರಲಿಲ್ಲ, ಕಲ್ಲು ಮುಳ್ಳು ಎಲ್ಲವೂ ಇತ್ತು. ಕಾಲಿಗೆ ಎಷ್ಟು ಮುಳ್ಳು ಚುಚ್ಚಿತವೋ ಗೊತ್ತಿಲ್ಲ. ನನ್ನ ಮೈಯಿಗೆ, ಮನಸ್ಸಿಗೆ ಎಷ್ಟು ಗಾಜಿನ ಚೂರು ಅನ್ಬೋದು. ರಕ್ತ ಇಳಿದಿದ್ದಾವೆ ಅಂತ ಗೊತ್ತಿಲ್ಲ. ಅದು ನನಗೆ ಮಾತ್ರ ಗೊತ್ತು, ನನ್ನ ಆತ್ಮಸಾಕ್ಷಿಗೆ ಮಾತ್ರ ಗೊತ್ತು. ಆದರೂ ನಾನು ಪವಿತ್ರ. ದೇವಸ್ಥಾನದಲ್ಲಿ ಗರ್ಭಗುಡಿಲಿ ಆ ತಾಯಿ ಎಷ್ಟು ಮನಸ್ಸಾಕ್ಷಿಯಾಗಿ ಆತ್ಮಸಾಕ್ಷಿಗಳು ಪವಿತ್ರವಾಗಿದ್ದಳೋ ಅಷ್ಟೇ ಪವಿತ್ರವಾಗಿ ನಾನು ಈ ಕ್ಷಣಕ್ಕೂ ಇದ್ದೀನಿ. ಏನೇ ತಪ್ಪು ಮಾಡಿರಲಿ, ಏನೇ ಸರಿ ಮಾಡಿರಲಿ, ಅಷ್ಟು ಪವಿತ್ರವಾಗಿದ್ದೀನಿ. ಸಮಯ, ಸಂದರ್ಭ, ಪರಿಸ್ಥಿತಿ ಎಲ್ಲವೂ ಆಡಿಸುತ್ತೆ, ಎಲ್ಲವೂ ಮಾಡಿಸುತ್ತೆ. ಹೌದು ಹೌದು. ಮನಸ್ಸಿಂದ ಯಾವುದನ್ನು ಒಪ್ಕೊಳ್ಳಲ್ಲ.
ಯಾವುದೇ ಒಂದು ಹೆಣ್ಣಾಗ್ಲಿ ಒಂದು ಗಂಡಸ ಜೊತೆ ದೇಹ ಹಂಚ್ಕೋತಾಳೆ ಅಂದ್ರೆ ಮನಸ್ಸಿಂದ ಯಾವುದು ಹಂಚ್ಕೊಳ್ಳಲ್ಲ ಅವಳು, ಯಾವುದು ಹಂಚ್ಕೊಳ್ಳಲ್ಲ. ಸಮಯ ಸಂದರ್ಭ ಪರಿಸ್ಥಿತಿಗೆ ಹೋಗಿರ್ತಾಳೆ. ಅವಳು ಕೆಟ್ಟವಳಲ್ಲ, ಅವಳೇ ಪವಿತ್ರ. ಅವಳು ತುಂಬಾ ಪವಿತ್ರವಾದವಳು. ಒಂದಷ್ಟು ಬಳೆ ಹಾಕೊಂಡು, ಒಂದಷ್ಟು ಅಗ್ಲ ಕುಂಕುಮ ಇಟ್ಕೊಂಡು, ಒಂದಷ್ಟು ಚೈನ್ಗಳು ಅವು ಇವೆಲ್ಲ ಹಾಕೊಂಡು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಬಂದಿರ್ತಾರೆ. ಅವ್ರ ಮನಸ್ಸೇ ಸರಿ ಇಲ್ಲ ಅಂದ್ರೆ ತಗೊಂಡು ಏನ್ರಿ ಮಾಡ್ತೀರಾ? ತಗೊಂಡೋಗಿ ಇದರಲ್ಲಿ ಶೋಕೇಸಲ್ಲಿ ಇಡ್ಬೇಕಷ್ಟೆ ಅಲ್ವಾ? ಒಂದಿಷ್ಟೆಲ್ಲ ಹಾಕೊಂಡು ಬಂದಿರ್ತೀವಿ. ಅವಳಲ್ಲಿ ಅಸೂಯೆ ಪಡ್ತಿರ್ತಾಳ ಅವಳನ್ನ ನೋಡಿ. ಅದಲ್ಲ, ಅಲ್ಲೆಲ್ಲೋ ಮೂಲಲ್ಲಿ ತಟ್ಟೆ ತೊಳಿತಿರ್ತಾಳಲ್ಲ, ಕಸ ಗುಡಿಸ್ಕೊಂಡು ಏನೋ ಉಚ್ಚ ಬಾಸ್ತಿರ್ತಾಳಲ್ಲ, ಅವಳು ಮನಸ್ಫೂರ್ತಿಯಾಗಿ ಆಶೀರ್ವಾದ ಮಾಡ್ತಾಳೆ, ನೀನ್ ಚೆನ್ನಾಗಿರಪ್ಪ ಅಂತ. ಸತ್ಯ ಅದು, ಬದುಕಿನ ಸತ್ಯ ಅದು. ನಾನು ಯಾವುದೇ ಹಬ್ಬ ಮಾಡಿದ್ರು ಫಸ್ಟ್ ನಾನು ಕರೆಯೋದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮಾಡ್ಬೇಕಾದ್ರೆ ಕರಿತಾ ಇದ್ದಿದ್ದು. ನಾನು ಬೇರೆಯವ್ರನ್ನ ಕರಿತಿರ್ಲಿಲ್ಲ. ಹಾಸ್ಪಿಟ್ಲಲ್ಲಿ ಕೆಲಸ ಮಾಡೋವ್ರನ್ನ, ಅಲ್ಲಿ ಹಾಯ ಕೆಲಸ ಮಾಡೋವ್ರನ್ನ, ಕಸ ಗುಡಿಸೋರ್ನ, ರೋಡಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ದವ್ರನ್ನ ಕರಿತಿದ್ದೆ. ಇಂಥವ್ರಿಗೆ ನಾನು ಮಾಡ್ತಿದ್ದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಶುಭ ಕಾರ್ಯ ಕರೆದ್ರೆ ಕೆಲವು ನನಗೆ ನಡೆದಿದ್ದಪ್ಪ ಆಯ್ತು, ನನಗೆ ಹೇಳ್ತೀನಿ, ಹುಟ್ಟಿದಾಗಲೇ ನಾನೆಲ್ಲ ತಂದಿಲ್ವಾ? ಹಾಗಾದ್ರೆ ಹುಟ್ಟಿದ ತಕ್ಷಣ ಯಾಕೆ ಕುಂಕುಮ ಇಡ್ತೀರಿ ಎಲ್ಲ ಪ್ರತಿಯೊಂದು ಫಂಕ್ಷನಲ್ಲಿ? ಬಳೆ ತೊಡಿಸ್ಲಿಲ್ವಾ? ಸೀರೆ ಉಟ್ಕೊಳ್ಳಿಲ್ವಾ? ಹೂವು ಮುಡಿಸ್ಲಿಲ್ವಾ? ಹುಟ್ಟಿದಾಗ ನಾನು ಏನೂ ತಂದೆ ಇಲ್ವಾ? ಅವಾಗೆಲ್ಲ ನಾನು ಏನು ಮುಟ್ಟಿದ್ರು ಒಳ್ಳೆಯವಳ? ಇದು ನನಗಾಗಿರೋ ಅನುಭವ. ಗಂಡ ಸತ್ತ ತಕ್ಷಣ ನಾನು ಅದೇನು ಮುಟ್ಬಾರ್ದ? ನನ್ನ ಆತ್ಮಸಾಕ್ಷಿ ಚೆನ್ನಾಗಿಲ್ವಾ? ಹಾಗಾದ್ರೆ ನೀವು ಒಳ್ಳೇದಾಗ್ಲಿ ಅಂತ ನಿಮ್ಮನ್ನು ಬಯಸಲ್ವಾ? ಅದಂಗೆ ಅದನ್ನ ಮುಟ್ಟಿದ ತಕ್ಷಣ ಕೆಟ್ಟವಳು ಆಗ್ಬಿಡ್ತೀನಿ ನಾನು. ಅವರು ಸಂಸಾರ ಮಾಡಲ್ವಾ, ಜೀವನ ಮಾಡಲ್ವಾ ನಾನು ಮುಟ್ಟಿದ ತಕ್ಷಣ? ಮತ್ತೆ ಇನ್ನೂ ಒಂದು ಪ್ರಶ್ನೆ ಕೇಳ್ತೀನಿ. ಇಷ್ಟೆಲ್ಲ ಮಾಡಿದಲ್ಲ, ಎಂತೆಂಥವ್ರು ಹೋಗ್ಬಿಟ್ರಲ್ವಾ? ಎಂತೆಂಥ ಒಳ್ಳೊಳ್ಳೆ ವ್ಯಕ್ತಿ ಎಲ್ಲ ಹೋಗ್ಬಿಟ್ರಲ್ವಾ? ಆಗ ಅಲ್ಲಿ ಯಾರು ಒಳ್ಳೆ ಕಳ್ಸ ಹಿಡಿಲಿಲ್ವಾ? ಕೆಟ್ಟವರೇ ಕಳ್ಸ ಹಿಡಿದಿದ್ರ? ಆಗ ದೊಡ್ಡವ್ರನ್ನೇ ಕಳ್ಸ ಹಿಡಿಸಿದ್ರಿ, ನಿಜ ಅಲ್ವಾ? ಈಗ ಎಷ್ಟೆಷ್ಟೋ ಜನ ಹೋಗ್ಬಿಟ್ಟಿದಾರಲ್ಲಪ್ಪ, ಅವ್ರ ಮನೇಲಿ ಎಂತೆಂಥ ದೊಡ್ಡವ್ರ ಕೈಲಿ ಕಳ್ಸ ಹಿಡಿಸಿದ್ರಲ್ವಾ? ಅವ್ರ ಕೈಲೇ ಶಾಸ್ತ್ರ ಮಾಡಿಸಿದ್ರಲ್ವಾ? ಮತ್ತೆ ಯಾಕೆ ಅವ್ರಿಗೆ ಹಂಗಾಯ್ತು? ಮತ್ತೆ ನನ್ನ ಇಲ್ಲ ಅಂತ ಅಯ್ಯೋ ಅದು ಅವಳು ಮುಟ್ಬಾರ್ದು, ಫಸ್ಟ್ ನೀನು ಹಿಡಿಬೇಕು. ಇವೆಲ್ಲ ನೋಡಿ ನೋಡಿ ಹೋಗೋದೇ ಬಿಟ್ಬಿಟ್ಟೆ. ಆದ್ರೆ ನನ್ನ ಆತ್ಮಸಾಕ್ಷಿ ಚೆನ್ನಾಗಿದೆ. ಬಟ್ ನಾನು ಯಾರಿಗೆ ಏನೇ ಒಳ್ಳೇದು ಮಾಡಿದ್ರು ಅವ್ರು ಚೆನ್ನಾಗಿದ್ದಾರೆ ಬೇರೆಯವರು. ನಾನು ಎಷ್ಟೋ ಜನಕ್ಕೆ ತಾಳಿ ಕೊಡಿಸ್ದೆ, ಎಷ್ಟೋ ಜನಕ್ಕೆ ಬಟ್ಟೆಗಳು ಕೊಡಿಸ್ದೆ. ಇವತ್ತು ಯಾವ್ದಾರ ಒಂದು ಮದ್ವೆ ಆದ್ರೆ ಫಸ್ಟ್ ಸೀರೆ ನಾನು ಕೊಟ್ರೇನೆ ಉಟ್ಕೊಳ್ತಾರೆ, ಒಳ್ಳೇದಾಗಿದೆ. ನಾನು ಒಳ್ಳೆ ಮನಸ್ಸಿಂದ ಕೊಡ್ತೀನಿ ಅವ್ರು ಚೆನ್ನಾಗಿರ್ಲಿ ಅಂತ. ಗಂಡ ಸತ್ತ ತಕ್ಷಣ ಅವಳಿಗೆ ಏನ್ ಮುಟ್ಟಿದ್ರು ಅದು ಅಪಶಕುನ, ಅಪಶಕುನ, ಅನಿಷ್ಟ, ಅನಿಷ್ಟ. ಅವಳು ಫಸ್ಟ್ ಮುಂದೆ ಬರಬಾರ್ದು, ಅಪಶಕುನ. ತಾಯಿನೇ ಹೌದಪ್ಪ. ಇನ್ನೊಂದು ಎತ್ತ ತಾಯಿನೇ ಬಿಡಲ್ವಲ್ರಿ ಮುಂದೆ. ಹೌದಪ್ಪ, ಕರೆಕ್ಟ್. ಅವಳು ಏನ್ರಿ ಪಾಪ ಮಾಡಿದಾಳೆ? ಅವಳ ಮಕ್ಕಳಿಗೆ ಅವಳು ಒಂದು ಅಕ್ಷತೆ ಕಾಳು ಹಾಕೋಷ್ಟು ಪಡ್ಕೊಂಡು ಬಂದಿಲ್ವಲ್ರಿ ತಾಯಿ. ಮತ್ತೆ ಅವಳು ಲಾಸ್ಟ್ ಅಲ್ಲಿ ನಿಂತಿರ್ತಾಳೆ, ಇನ್ಯಾರೋ ಬರ್ತಾರೆ ಇಲ್ಲಿ ರೀ. ಅವಳು ರೀ ಪವಿತ್ರವಾಗಿ ಅಕ್ಷತೆ ಕಾಳು ಹಾಕೋಳು, ಇವರಲ್ಲ ರೀ. ಎಷ್ಟು ನೋವಾಗತ್ತಲ್ವಾಗ ಅವಳಿಗೆ. ಹೌದು. ಈ ತಾಯಿ ತಂದೆ ಅನ್ನೋ ಪದನ್ನ ಹೆಂಗ್ ನಿಲ್ಲಿಸ್ತಾರೆ ಅಂದ್ರೆ, ಅಲ್ಲೆಲ್ಲೋ ಅಳ್ತಾ ನಿಂತಿರ್ತಾಳೆ ಪಾಪ. ಅಲ್ಲೆಲ್ಲೋ ತಂದೆ ಅಳ್ತಾ ನಿಂತಿರ್ತಾನೆ. ನಾನು ಹೆಂಡ್ತಿ ಇದ್ದಿದ್ರೆ ಜೊತೆಗೆ ಹೋಗಿ ಮಾಡ್ತಿದ್ವಿ. ಹೆಂಗೆ ಕೆಟ್ಟದಾಗತ್ತೆ ನನ್ಗಿನ್ನೂ ಅದು ನನ್ಗೆ ಇಲ್ಲ ಅವೆಲ್ಲ ಶುದ್ಧ ಸುಳ್ಳು ಮತ್ತು ಮೂರ್ಖತನ. ಮನೆಯಲ್ಲಿ ಯಾವುದೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾರೆ ಅಯ್ಯೋ ನೀನ್ ಮಾಡಂಗಿಲ್ಲಮ್ಮ, ಇದೆಲ್ಲ ಯಾರ ಕೈಲಾದ್ರೂ ಮಾಡ್ಸಮ್ಮ. ಮನೆ ನಿಮ್ದೆ, ನನ್ನ ಮನೆ. ನಾನು 9 ತಿಂಗಳೆತ್ತಿದ್ದೀನಿ, ನಾನು ಸಾಕಿದ್ದೀನಿ. ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ 1000 ಸಲ ಅರ್ಸೋಳು ನಾನು. ಒಳ್ಳೆ ಕೆಲಸ ಮಾಡಕ್ ನಾನು ಬೇಡ. ಹೆಂಗೆ? ಹಾಗಲ್ಲ ನಾನು ಕೆಟ್ಟವಳ? ಅವರು ನೀವು ಒಳ್ಳೆಯವರ? ನೀವು ಆತ್ಮಸಾಕ್ಷಿಯಾಗಿ ನೀವು ಒಳ್ಳೇದು ಹರಿಸ್ತೀರಾ? ಮತ್ತೆ ಯಾವೆಲ್ಲ ಒಂದು ಚಿಕ್ಕ ಚಿಕ್ಕ ಪದಗಳಿರುತ್ತಲ್ಲ, ಆಗ ನನಗೆ ನೋವಾಗತ್ತೆ. ಇವೆಲ್ಲ ತುಂಬ ನೋತಿಂದ ಬಂದಿರೋಳು ನಾನು. ಇಡೀ ನನ್ನ ಮೈಗೆ ಎಷ್ಟು ಪೆಟ್ಟು ಬಿದ್ದಿದೆ ಅಂತ ಗೊತ್ತಿಲ್ಲ, ಹೇಳಿಸಿದ್ರು ಸಿಗಲ್ಲ.
ಒಂದೊಂದು ಕ್ಷಣನೂ ಒಂದೊಂದು ದಿನನೂ ನರಕ ನೋಡೇ ಅನುಭವಿಸ್ ಬಂದಿರೋಳು ನಾನು. ಗಂಡ ಇದ್ರು ಒಂದು ಜೀವನ, ಇಲ್ದ ಹೋದ್ರು ಒಂದು ಜೀವನ. ಹೆಣ್ಣಿಗೆ ಸೋತ್ರೆ ಒಂದು, ಗೆದ್ರೆ ಒಂದು, ರೋಡಲ್ಲಿ ನಿಂತ್ಕೊಂಡ್ರು ಒಂದು, ಬದುಕಕ್ ಬಿಡಲ್ಲ. ಕಿತ್ತು ತಿನ್ನೋ ಪ್ರಪಂಚ, ಹಿಂಗ ಬದುಕಬೇಕು. ಹೌದಪ್ಪ, ಹೌದು. ಇದೆಲ್ಲ ದಾಟ್ಕೊಂಡು ಮತ್ತೆಲ್ಲೋ ಚೆನ್ನಾಗಿದೀವಿ ಅಂದಾಗ ಅದಕ್ಕೆ ಇನ್ನೊಂದಷ್ಟು ತುಂಬಾ ನರಕಗಳು ನೋಡ್ಬಿಟ್ಟಿದ್ದೀನಿ. ಅಷ್ಟು ನರಕ ಅಂದ್ರೆ ಯಾವ ಶತ್ರುಗೂ ಬೇಡ, ಯಾವ ಹೆಣ್ಮಕ್ಳಿಗೂ ಬೇಡ ಇಷ್ಟು ನರಕ. ಆದರೂ ನೀವು ಅದರ ಎಲ್ಲವನ್ನ ಮೀರಿ ನಿಂತ್ರಲ್ಲ, ಅದು ಬಹಳ ಮುಖ್ಯ. ನಾಳೆ ಮೀರಿ ನಿಂತಿದ್ದಕ್ಕೊಂದು ಕಾರಣ. ಅಟ್ಲೀಸ್ಟ್ ನಾಳೆ ಉಸಿರೋದ್ರು ಅವಳು ಒಂದಿನ ಊಟ ಹಾಕೋಳಪ್ಪ ಅಂದ್ರೆ ಸಾಕು ನನಗೆ, ಇನ್ನೇನು ಬೇಕಾಗಿಲ್ಲ. ಇನ್ನೇನು ಸರ್ಟಿಫಿಕೇಟ್ ಅದೇ, ಇನ್ನೇನು ಕೊಡ್ತಾರೆ? ದುಡ್ಡು ಮಾಡಿದ್ಲು ಓದ್ಲು ಅದೊಂದು ಕೊಡ್ತಾರೆ. ದುಡ್ಡು ಮಾಡಿದ್ರು ಎಲ್ಲಿ ಉಚ್ಚ ಬಚ್ಚಿದೆಲ್ಲ ಬಿಟ್ಬಿಡ್ತಾರೆ, ಇಲ್ಲಿ ತಿಕ್ಕ ಮುಖ ತೊಳೆದಿದ್ದೆಲ್ಲ ಬಿಟ್ಬಿಡ್ತಾರೆ, ಯಾವುದೋ ಒಂದು ಹಿಡ್ಕೊಂಡು ವಾಲಾಡ್ತಾರೆ. ನೀವು ಚಂದ ಡ್ರೆಸ್ ಮಾಡ್ಕೊ ಬಂದ್ರು ಹೇಳ್ತಾರೆ, ಅದಕ್ಕೂ ಒಂದಂತಾರೆ. ಡ್ರೆಸ್ ಮಾಡ್ಕೊಳ್ಳೋದು ಬರ್ದೇ ಇದ್ರು ಹೇಳ್ತಾರೆ, ಅದಕ್ಕೊಂದಷ್ಟು ಅಭಿಮಾನಿಗಳು ಕಮೆಂಟ್. ಮೇಡಮ್ ನಿಮ್ಮನ್ನ ಕಲಾವಿದೆಯಾಗಿ ನೋಡ್ತೀನಿ ನಾನು, ನೀವು ಹಿಂಗೆ ಹಿಂಗೆಲ್ಲ ಇರಬೇಡಿ ಅಂತಾರೆ. ಆ ಥರ ಅಭಿಮಾನಿಗಳು ಇದ್ದಾರೆ. ಬದುಕದೇ ಒಂಥರ ಕಷ್ಟ ಜೀವನ ಇದು. ಕಷ್ಟ. ಅದೇ ಕತ್ತಿಯ ಮೇಲೆ ನಡಿಗೆ ಅಲ್ವಾ? ಆ ಕತ್ತಿ ಎಲ್ಲೆಲ್ಲಿ ಚುಚ್ಚುತ್ತೆ, ಎಲ್ಲೆಲ್ಲಿ ರಕ್ತ ಹಿಡಿಯುತ್ತೆ, ಎಲ್ಲಿ ನಡಿಗೆ ಸಿಗುತ್ತೆ ಏನೂ ಗೊತ್ತಿಲ್ಲ. ಹೌದು, ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು, ದೂರದಿದ್ದವರಿಗೆ ಕಾಣೋದಿಲ್ಲ ಅದು. ಎಷ್ಟು ರಾತ್ರಿಗಳು, ಎಷ್ಟು ದಿನಗಳು, ಎಲ್ಲೆಲ್ಲಿ ಪುಟ್ ಮಾತಲ್ಲಿ, ಎಲ್ಲೆಲ್ಲಿ ನೋವು, ಎಲ್ಲೆಲ್ಲಿ ಸಂಕಟ, ಏನೇನು ಅನುಭವಿಸಿದೀನೋ ಗೊತ್ತಿಲ್ಲ. ಇವತ್ತು ಒಂದು ಅರ್ಧ ಆ ನೋವು ತಿಂದಿರೋದ್ರಲ್ಲಿ ಒಂದು ಅರ್ಧ ನೆಮ್ಮದಿಯಾಗಿದ್ದೀನಿ. ಬಟ್ ಆ ನೋವುಗಳು ಚುಚ್ಚುತ್ತೆ. ಬಟ್ ಜೀವನ ಸಾರ್ಥಕತೆ ಅಂತ ಅನಿಸಿದೆ ಅಲ್ವಾ? ನನಗೆ ಸಾರ್ಥಕ ಯಾವಾಗ ಅನ್ನಿಸ್ತು ಅಂದ್ರೆ ಅಪ್ಪ ಅಮ್ಮ ಊಟ ಹಾಕದ್ನಲ್ಲ, ಅದು ಸಾರ್ಥಕ ನನ್ನ ಜೀವನ. ಇಷ್ಟು ವರ್ಷ ನಾನು ಮಾಡಿದ್ದು ಮಿಟ್ಟಿದ್ದು ಎಲ್ಲ ಬಿಟ್ಟು ಈ ಅಪ್ಪ ಅಮ್ಮಂಗೆ ಊಟ ಹಾಕೋದ್ರಲ್ಲಿ ಸಾರ್ಥಕ ಇದೆ. ನನಗೆ ನಾಳೆ ಹೋದ್ರೂ ನನಗೇನು ಬೇಜಾರಿಲ್ಲ. ನನಗೆ ದೇವರೇ ಯಾಕಪ್ಪ ಕರ್ಕೊಂಬಿಟ್ಟೆ ಅಂತ ಹೇಳಲ್ಲ. ಇರೋ ದಿನ ಒಂದಷ್ಟು ಜನಕ್ಕೆ ಊಟ ಹಾಕಿದ್ದೀನಿ, ಒಳ್ಳೆ ಕೆಲಸ ಮಾಡಿದ್ದೀನಿ, ನನಗೆ ಸಮಾಧಾನ ಇದೆ. ಈಗ ನನಗೆ ಇವತ್ತು ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಕ್ಷಣಕ್ಕೂ ನಾನು ಹೇಳೋದಷ್ಟೇ, ಅಪ್ಪ ಅಮ್ಮನ್ನ ಬೀದಿಲಿ ಬಿಡಬೇಡಿ. ಅಂಬ್ಲಿನೋ ಗಂಜಿನೋ ನಿನ್ನ ಹೆಂಡ್ತಿಗೆ ಚೆನ್ನಾಗಿ ನೋಡ್ಕೊ, ನಿನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊ, ನೀವೆಲ್ರಿಗೂ ಚೆನ್ನಾಗಿರಿ. ಅಟ್ಲೀಸ್ಟ್ ಯಾವುದೋ ಒಂದು ಮೂಲೆಯಲ್ಲಿ ಜಾಗ ಕೊಡಿ ಅವಳಿಗೆ. ಅಮ್ಮ ತಿಂದ ಅನ್ನಿ, ಅಷ್ಟೇ ಸಾಕು. ಅವಳಿಗೆ ತಿಂತಾಳೋ ಬಿಡ್ತಾಳೋ ಸೆಕೆಂಡ್ರಿ, ನೀನು ತಂದ್ಕೊಡ್ತೀಯೋ ಬಿಡ್ತೀಯೋ ಸೆಕೆಂಡ್ರಿ. ಎಲ್ಲೋ ಇತ್ಕೊಂಡು ಒಂದು ಫೋನ್ ಮಾಡು, ಅಮ್ಮ ಊಟ ಮಾಡ್ದಾ, ಅಷ್ಟು ಸಾಕು. ಅವಳಿಗೆ ಅದರಲ್ಲೇ ಅವಳು ಪ್ರಪಂಚನೇ ನೋಡ್ಬಿಡ್ತಾಳೆ. ಕರೆಕ್ಟು. ಅದು ಏನೂ ಇಲ್ಲದೆ ಬೀದಿಗೆ ಹಾಕೊಂಡು ನೀನೇನು ಯಾವ ಮನೇಲಿ ಇದ್ರೆ ಏನು ಪ್ರಯೋಜನ? ಎತ್ತಪ್ಪ ಅಮ್ಮನ ಬೀದಿಗೆ ಹಾಕ್ಬಿಟ್ಟು ನೀನು ಯಾವ ಮನೇಲಿ ಇದ್ರೆ ಏನು ಪ್ರಯೋಜನ? ಹೌದು. ನಿನ್ನೆತ್ತ ಸಂಕಟ ಅಲ್ಲಿ ಕೊರಗ್ತಿರುತ್ತಲ್ಲ, ದೇವ್ರಿಗೆ ಹೋಗ್ತೀರಾ, ದೊಡ್ಡ ದೊಡ್ಡ ಹಾರ ಹಾಕ್ತೀರಾ, ಅಭಿಷೇಕ ಮಾಡ್ತೀರಾ. ಹೌದು, ಅಲ್ಲಿ ಕಾಣಿಕೆ ಹಾಕೋದು ಮತ್ತೆ ಹಾರಗಳು ತುರಗಳು ತಗೊಂಡಾಗ ಹಾಕ್ತೀರಾ. ಇಲ್ಲಿ ನೀವು ಅಪ್ಪ ಅಮ್ಮಂಗೆ ಅನ್ನ ಹಾಕಿರಲ್ಲ, ಬೀದಿಲಿ ಬಿಸಾಕಿರ್ತೀರಾ. ಮನೇಲಿ ಅಮ್ಮ ಹೊಟ್ಟೆ ಹಸ್ಕೊಂಡು ಬಿದ್ದಿರ್ತಾಳ, ಅಲ್ಲೆಲ್ಲೋ ಹಾರ ತುರ ಹಾಕ್ತೀರಾ. ಇಲ್ಲಿದೆ ದೇವರು, ಅಲ್ಲಲ್ಲ. ಇವಳು ಚೆನ್ನಾಗಿರೋ ಅಂದ್ರೆ ನೀವೆಲ್ಲೋ ಚೆನ್ನಾಗಿರ್ತೀರ. ಹೌದು ಹೌದು ಹೌದು, ಸತ್ಯ. ಕಣ್ಣಿಗೆ ಕಾಣೋ ದೇವರು ಅಷ್ಟೇ. ವೀಕ್ಷಕರೇ, ಇಲ್ಲಿಯವರೆಗೆ ಒಂದು ಅಪರೂಪದ ಬದುಕಿನ ಪಥವನ್ನು ನೀವು ಗಮನಿಸಿದಿರಿ ಅಂತ ಅಂದ್ಕೊಳ್ತೇನೆ. ಶಶಿಕಲಾ ಅವರು ನಗನಗ್ತಾ ಇರ್ತಾರೆ, ಆದರೆ ಆ ನಗುವಿನ ಹಿಂದೆ ಎಂಥ ಒಂದು ನೋವಿನ ಕುಂಡ ಇದೆ, ಎಂಥ ಒಂದು ಅವರ ಜೀವನವನ್ನು ಕಟ್ಟಿದ ಕಥೆ ಇದೆ ಅನ್ನೋದನ್ನು ಇವತ್ತಿನವರೆಗೆ ನೀವು ಗಮನಿಸಿದ್ರಿ. ಈ ಸರಣಿಯಲ್ಲಿ ಅವರ ಪ್ರತಿ ಕಣ್ಣೀರ ಹನಿಯಲ್ಲೂ ಒಂದು ಸಮಾಜಕ್ಕೆ ಮತ್ತು ಈ ಸಾಮಾಜಿಕರಿಗೆ ತಿಳ್ಕೊಳ್ಳುವಂಥ ಮಾತಿದೆ. ಅವರು ಇಟ್ಟ ಹೆಜ್ಜೆಯಲ್ಲಿ ಒಂದು ಆದರ್ಶ ಇದೆ. ಹೆಣ್ಮಕ್ಕಳ ಬಗ್ಗೆ ನಾವು ದೂರದಲ್ಲಿ ನಿಂತು ಕಲ್ಲು ಹೊಡಿತೇವೆ, ಮಾತಾಡ್ತೇವೆ, ಯವನ ಆದರೆ ಕಣ್ಣು ಹೊಡಿತೇವೆ, ಎಲ್ಲವನ್ನೂ ಮಾಡ್ತೇವೆ. ಅದೆಲ್ಲವೂ ನಮ್ಮ ಸ್ವಾರ್ಥದ ಪರಿಧಿಗೆ ಮಾತ್ರ. ಆದರೆ ಹೆಣ್ಣೊಳಗೆ ಎಂಥ ಒಂದು ಅಗಾಧವಾದಂಥ ಸಹನೆ ಇದೆ, ಬರುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಇದೆ ಅನ್ನೋದಕ್ಕೆ ಶಶಿಕಲಾ ಅವರ ಬದುಕು ಒಂದು ಸಾಕ್ಷಿ ಅಂತ ನಾನು ಭಾವಿಸ್ತೇನೆ. ಅವರು ಇವತ್ತು ಜೀವನದ ಸಂಧಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡದ್ದು ಸೇವೆಯ ಮೂಲಕ, ಆಶ್ರಮದ ಮೂಲಕ. ಹೆತ್ತವರನ್ನು ಬೀದಿಗೆ ತಳ್ಳುವ ರಾಕ್ಷಸರು ನಮ್ಮ ಮಧ್ಯೆ ಇವತ್ತು ಎಷ್ಟು ಹೆಚ್ಚಾಗ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಅಮ್ಮನ ಮಡಿಲಿಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಒಬ್ಬೊಬ್ಬರ ಕಥೆಯ ಹಿಂದೆ
ಅವರ ಮನಸ್ಸಿನ ವಿಕ್ಷಿಪ್ತತೆಯ ಹಿಂದೆ ಇದ್ದದ್ದೇನು ಅಂತಂದರೆ ನೋವು, ತನ್ನವರು ತನಗಿಲ್ಲ ಅನ್ನುವಂಥ ಹತಾಶೆ. ದಯವಿಟ್ಟು ಹಾಗೆ ಮಾಡಬೇಡಿ. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತಾಪತ್ರಯ ಆಗಲಿ. ಇನ್ನೊಂದು ಹೇಳಿ ಸರ್ ದಯವಿಟ್ಟು, ಹೊಡಿಬೇಡಿ, ಕೆಟ್ಟ ಪದ ಬಳಸಬೇಡಿ, ರೋಡಲ್ಲಿ ಬಿಟ್ಬಿಡಿ, ಅವಳೆಲ್ಲ ಬದುಕುತ್ತಾಳೆ, ಅವಳೊಳ್ಳೆ ಬರ, ಅದೊಂದು ಹೇಳಿ ಸರ್. ಆಮೇಲೆ ಚಿತ್ರಹಿಂಸೆ ಕೊಡಿ. ನೋಡಿ, ಶಶಿಕಲಾ ಅವ್ರ ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ, ಹೆತ್ತವರ ಮೈ ಮುಟ್ಟಬೇಡಿ ಅಂತ ಹೇಳಲಿಲ್ಲ ಅವರು. ಅವರನ್ನು ಮುದ್ದು ಮಾಡಿ, ಅವರನ್ನು ಪ್ರೀತಿ ಮಾಡಿ, ಅವರನ್ನು ಗೌರವದಿಂದ ನೋಡಿ, ದೇವರಾಗೆ ನೋಡಿ, ನಿಮಗೆ ಬದುಕು ಒಲಿತದೆ. ಆದರೆ ಯಾವುದೇ ಕಾರಣಕ್ಕೂ ಹೊಡೆಬೇಡಿ, ಅವರನ್ನು ಹಿಂಸೆ ಮಾಡಬೇಡಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅಂತಾದರೆ, ಅವರೆಲ್ಲ ಬಂದ ಜೀವಗಳು ಅಂಥ ಎಲ್ಲ ಹಿಂಸೆಗಳನ್ನು ದಾಟಿ ಬಂದಿದ್ದಾರೆ ಅಂತ ಅರ್ಥ. ಅದು ನಾವು ಬದುಕಿನ ಈ ರೀತಿಯಲ್ಲೂ ಬದುಕಿದರೆ ಆ ಬದುಕಿಗೆ ಏನು ಅರ್ಥ ಇದೆ ಹೇಳಿ? ಬದುಕೇ ಮುಂದೆ ಬಿಡುತ್ತೆ. ಅಪ್ಪು ಅಂತವ್ರು ಕಳ್ಕೊಂಡೆವು, ಇತ್ತೀಚೆಗೆ ದಿಲೀಪ್ರಂಥವ್ರು ಕಳ್ಕೊಂಡೆವು. ಎಂತೆಂಥವ್ರು 25 ವರ್ಷ, 24 ವರ್ಷ, 30 ವರ್ಷ ನನ್ನೊಟ್ಟಿಗೆ ಚಿತ್ತಾರ ಅನ್ನುವ ಪತ್ರಿಕೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ಅದ್ಭುತ ರೈಟರು, ಇದೇ ದಿಲೀಪಿನ ಧಾರಾವಾಹಿಗೆ ಬರೀತಾ ಇದ್ದಂಥವು ನಂದೀಶ, ನನ್ನ ಕೆಳಗೆ ಕೆಲಸ ಮಾಡಿದವರು, ಅದ್ಭುತ ಹುಡುಗ. ನೋಡ್ತಾ ಇರುವಾಗ ಸರ್ ದಿಲೀಪ್ ಸರ್ ಮಲಗಿದ್ರೆ ಆ ಮಗು ಥರ ಮಲಗಿದ್ರು, ಒಂದು ಚೂರು ಆ ಕಡೆ ಈ ಕಡೆ ಆಗಿರಲಿಲ್ಲ. ಆ ಜನ ಬಂದರು, ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು. ಶಶಿಕಲಾ ಅವರೇ, ನಿಮಗೆ ಆಶ್ಚರ್ಯ ಆಗ್ಬೋದು, ನನಗೆ ಸುಮಾರು ಜನ ಕೇಳಿದರು, ಇವತ್ತು ಹೇಳ್ತಾನೆ ಕೇಳಿ, ದಿಲೀಪ್ ರಾಜ್ ಬಗ್ಗೆ ಯಾಕೆ ಮಾತಾಡಿಲ್ಲ ನೀವು ಅಂತ ಕೇಳಿದರು ನನಗೆ. ನೋಡಿ, ಇದಾಗ್ತದೆ ನನಗೆ. ದಿಲೀಪು ಅತ್ಯಂತ ಕಷ್ಟದಲ್ಲಿರುವಾಗ ನನ್ನ ಜನಾರ್ದನ್ ಹೋಟೆಲ್ನ 108 ರೂಮ್ ನಂಬರಿಗೆ ಬರ್ತಾ ಇದ್ದ, ಕಾಯಮ್ಮು ಸಾಗು ದೋಸೆ ತಿನ್ನಲಿಕ್ಕೆ. ನನಗೆ ಅವನ ಅಷ್ಟು ಪ್ರೀತಿಯ ಹುಡುಗ. ನಾನು ಅವನ ಇಡೀ ಬೆಳವಣಿಗೆಗೆ ಐ ವಿಟ್ನೆಸ್ ನಾನು. ಆದರೆ ಅವನು ಹೊರಟೋದಾಗ ಬಹಳ ಕಷ್ಟಪಟ್ಟೆ, ನನಗೆ ಮಾತಾಡಲಿಕ್ಕಾಗಲಿಲ್ಲ. ಯಾಕಂದರೆ ಅಷ್ಟರ ಮಟ್ಟಿಗೆ ಎದೆಯಲ್ಲಿ ನಾಟಿತ್ತದು ಆ ನೋವು. ಹಾಗಾಗಿ ಬದುಕು ಎಷ್ಟು ನಶ್ವರ ಅನ್ನೋದನ್ನು ಇಂಥವರಿಂದ ನಾವು ಕಲಿಬೇಕು. ಇನ್ನೂ ಬದುಕು ನಮಗೆ ಅರ್ಥ ಆಗಲಿಲ್ಲ, ಕರೋನಾದಿಂದಲೂ ಅಂತ ಆದರೂ ಕೂಡ ನಾವು ಅಂಥದ್ರಲ್ಲಿ ಮಧ್ಯೆಯೂ ತಂದೆ ತಾಯಿಯನ್ನು ಈ ರೀತಿ ಹಿಂಸೆ ಮಾಡ್ತೇವೆ ಅಂತ ಆದರೆ ಈ ಬದುಕಿಗೆ ಯಾವ ಅರ್ಥವೂ ಇಲ್ಲ ಅಂತ ನಾನು ಎಷ್ಟು ವರ್ಷ ಬದುಕಿರ್ತಾರೆ ಸರ್ ಎಲ್ಲ. ಈ ಬದುಕದೇ ಒಂದು ಸ್ವಲ್ಪ ದಿನ, ಯಾವ ಕ್ಷಣ ಇರ್ತೀವಿ, ಯಾವ ಕ್ಷಣ ಹೋಗ್ತೀವಿ ಅಂತ ಗೊತ್ತಿಲ್ಲ. ಒಂದು ಹೋಗ್ತೀವಿ ಅಂತಲೂ ಹೇಳಲ್ಲ, ನಾವು ಯಾವತ್ತು ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಈಗಿದ್ದವ್ರೆ ನಂಗೆ ಕ್ಷಣ ಇಲ್ಲ. ಅಂಥದಕ್ಕೆ ಈ ಜಂಜಾಟ, ಬೈಯೋದು, ಹೊಡೆಯೋದು, ಹಾಡೋದು, ಬಿದಿಗೆ ಬಿಸಾಕೋದು, ನಾನೇ ಅಂತ ಮೆರೆಯೋದು. ಈ ನಾನೇ ಅಂತ ಮೆರೆಯೋರಿಗೆ ಸರ್ ಒಂದೇ ಒಂದು ಪದ, ಒಂದೇ ಒಂದು ಗಂಟೆ ನನ್ನ ಆಶ್ರಮಕ್ಕೆ ಬನ್ನಿ, ಅಷ್ಟೇ ಒಂದೇ ಒಂದು ಗಂಟೆ. ನೀವೆಷ್ಟೇ ಕೋಟಿಗೆ ಇಟ್ಕೊಂಡಿರಿ ಸ್ವಾಮಿ, ನೀವೆಷ್ಟೇ ಶ್ರೀಮಂತರಾಗಿರಿ, ನೀವೆಷ್ಟೇ ಬಡವರಾಗಿರಿ, ಯಾರೇ ಆಗಿರಿ, ಒಂದೇ ಒಂದು ಇಂಥ ತಾಯಿದಿರನ್ನ ನೋಡಿ, ತಂದೆದಿರನ್ನ ನೋಡಿ, ಜೀವನ ಏನು ಅಂತ ಗೊತ್ತಾಗ್ಬಿಡುತ್ತೆ. ಏನು ಬರಲ್ಲ ಸ್ವಾಮಿ, ದುಡ್ಡೂ ಹಾಕಲ್ಲ, ಒಂದು ಬಟ್ಟೆನೂ ಹಾಕಲ್ಲ, ಹೊರಗೆ 4 ಜನ ಬೇಕಷ್ಟೆ ಎತ್ಕೊಂಡು ಹೋಗೋದಕ್ಕೆ. ನಾವು ಸತ್ರೂ ನಮ್ಮನ್ನು ಎತ್ಕೊಂಡು ಹೋಗೋಕ್ಕೆ 4 ಜನ ಬೇಕು. ಆ 4 ಜನ ಹೊರಬೇಕಾದ್ರೆ ಅಪ್ಪ ಮಹಾನ್ ಭಾವನೆ ಹೆಣ ಹೊರ್ತಿದ್ದೀನಿ ಅಂತ ಹೆಗ್ಲು ಕೊಡಬೇಕು. ಥೋ ಇವನ ಹೋದ್ನಲ್ಲ ಅಂತ ಕೊಡಬಾರ್ದು. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಪಂಕಜ ಅಂತ. ಹಾಂ, ಏನು ಕೆಲಸ ಮಾಡ್ತೀರಾ? ನಾನು ಗೌರ್ಮೆಂಟ್ ಡಾಕ್ಟರ್ ಕೂಡ ಹೌದು. ಗೌರ್ಮೆಂಟ್ ಡಾಕ್ಟ್ರು. ನಿಮ್ಮ ಮನೆಯವರು? ಅಕೌಂಟೆಂಟ್. ಅವರು ಜಡ್ಜ್, ಅವರು ಕೂಡ ಗೌರ್ಮೆಂಟ್ ಡಾಕ್ಟರ್ ಆಗಿದ್ದಾರೆ. ಜಡ್ಜಾ? ನಿಮ್ಮ ಮಾವ? ಅವ್ರಿಗೂ ಜಡ್ಜ್. ಎಲ್ಲಿ ಜಡ್ಜ್ ಅಮ್ಮ? ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ, ದೊಡ್ಡಬಳ್ಳಾಪುರದಲ್ಲಿ. ಅಲ್ಲೋಗಿ ನಾವೇನಂತ ಕೇಳಬೇಕಮ್ಮ? ಸೀನಿಯರ್ ಡಿವಿಷನ್ ಕೋರ್ಟಲ್ಲಿ ರಾಘವೇಂದ್ರ ಅಂತ ಅವರು. ಹಾಂ, ನಿಮ್ಗೆ ಏನಾಗ್ಬೇಕು ರಾಘವೇಂದ್ರ ಅವರು? ನನ್ನ ಮಾವ. ಅವ್ರ ಮಗನ ಹೆಸರು? ಆದಿತ್ಯ. ಆದಿತ್ಯ. ನಿಮ್ಗೇನಾಗಬೇಕು? ನನ್ನ ಗಂಡ. ಜಡ್ಜಾ? ಹೌದು. ಕೋರ್ಟಲ್ಲಿ ಜಡ್ಜು ಅಂತ ಹೇಳ್ತಾರೆ. ಮತ್ತೇನೋ ದುಡ್ಡು ಕೊಟ್ಟರು ಅಂದ್ರಲ್ಲ, ಯಾರಮ್ಮ? ಯಡಿಯೂರಪ್ಪ ಅವರು 200 ಕೋಟಿ ಎಜುಕೇಷನ್ ಲೈಫು. ಯಾರು ಕೊಟ್ಟಿದ್ದು? ಯಡಿಯೂರಪ್ಪ ಅವರು ಇದ್ದಾಗ. ಹಾಂ, ಎಷ್ಟು ಕೊಟ್ಟರು? 200 ಕೋಟಿ. ಯಾರಿಗೆ ಕೊಟ್ಟರು? ನಮಗೇನೆ. ನಿಮ್ಗ? ಏನ್ರಲ್ಲಿ ಕೊಟ್ರು? ಕ್ಯಾಶಲ್ಲಿ ಕೊಟ್ರ, ಚೆಕ್ಕಲ್ಲಿ ಕೊಟ್ರ? ಅಕೌಂಟ್ಗೆ, ಬ್ಯಾಂಕ್ ಅಕೌಂಟ್. ಏನಕ್ಕೋಸ್ಕರ ಕೊಟ್ರಮ್ಮ 200 ಕೋಟಿ? ಲೈಫ್ ಎಜುಕೇಷನ್ಗೋಸ್ಕರ. ಎಜುಕೇಷನ್ಗೋಸ್ಕರ. ಏನು ಮಾಡಿದ್ರಿ ದುಡ್ಡೆಲ್ಲ? ಎಜುಕೇಷನ್ ಖರ್ಚಾಯಿತು. ಏನೇನು ತಗೊಂಡ್ರಿ? ಬ್ಯಾಗಿಂದ ಹಿಡ್ದು ಪೆನ್ಸಿಲ್ ಇರ್ಬೋದು, ಎರೇಸರ್ ಇರ್ಬೋದು, ಶಾರ್ಪ್ನರ್ ಇರ್ಬೋದು, ಬುಕ್ಸ್, ಗೈಡ್ಸ್. ಮತ್ತೆ ಕೊಟ್ರ ವಾಪಸ್ಸು? ಹಾಂ. ಸಾಲ ತೀರ್ಸಿದ್ರ? ಹೆಂಗೆ? ನಾನು ಅವಾಗ ಜಗಸಂದ್ರದಲ್ಲಿ ಅಡ್ವೊಕೇಟ್ ರಾಮಚಂದ್ರ ರೆಡ್ಡಿ ಲೋಕೇಶ್ ಅಂತ ಇದ್ದಾರೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಕಂಪ್ಯೂಟರ್ ಆಪ್ರೇಟರ್ ಆಗಿ. ಆವಾಗ
ಯಡಿಯೂರಪ್ಪ ಸರ್ ದಯವಿಟ್ಟು 200 ಕೋಟಿ ಕೊಟ್ಟಿದ್ದೀರಾ, ಪೆನ್ಸಿಲು ಬುಕ್ಕು ರಬ್ಬರ್ಗೆ ಶೂಗೆಲ್ಲ ಕೊಟ್ಟಿದ್ದೀರಾ, ದಯವಿಟ್ಟು ನಂಗೊಂದು ಕೋಟಿ ಬೇಡ, ಒಂಚೂರು ಆಶ್ರಮಕ್ಕೆ ಜಾಗ ಕೊಡಿಸ್ಬಿಟ್ರೆ ಹೆಂಗೋ ಇನ್ನೊಂದು 100 ಜನ ತಾಯಂದಿರು ಬದುಕ್ತೀವಿ. ಯಾವ ಸ್ಟೇಷನಿಂದ ಬಂದಿದ್ದೀವೋ? ದೊಡ್ಡಬಳ್ಳಾಪುರ. ದೊಡ್ಡಬಳ್ಳಾಪುರ. ನಾನು ಲೆಟರ್ ತಗೊಂಬಂದೆ. ಪೊಲೀಸ್ ಸ್ಟೇಷನ್ದ ಲೆಟರ್ ತೊಗೊಂಡು ಬಂದಿದ್ದಾರೆ. ತಾಯಿ ಇದ್ದಾರೆ, ತಾಯಿ ಇವರು ಕಾಟ ತಡಿಯೋಕ್ಕಾಗದೆ ಕರ್ಕೊಂಡ್ಬಂದು ಬಿಟ್ಬಿಟ್ಟು. ಯಾವ ಹಾಸ್ಪಿಟ್ಲಲ್ಲಿ ಇದ್ರಿ ಮುಂಚೆ? ಶಿವಮೊಗ್ಗದಲ್ಲ ಭದ್ರಾವತಿನ? ಶಿವಮೊಗ್ಗ. ಯಾವ ಹಾಸ್ಪಿಟ್ಲಲ್ಲಿ ಇದ್ರಿ? ಮಾನಸದಲ್ಲಿ. ಎಷ್ಟು ಕಟ್ತಾ ಇದ್ರಿ ತಿಂಗಳಿಗೆ? ತಿಂಗಳ ಅವ್ರ ತಾಯಿ 25,000 ಕಟ್ತಾ ಇದ್ರು. ಅವ್ರ ಆಮೇಲೆ ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಂಡು ಮನೆ ಮಠ ಮಾರ್ಕೊಂಡು ಅಶೋಕ್ ಪೈ ಸರ್, ರಜನಿ ಪೈ ಮೇಡಮ್, ಪ್ರಫುಲ್ ಸರ್ ದುಡ್ಡು ಕಟ್ತಾ ಇದ್ರಂತೆ. ಆಮೇಲೆ ದುಡ್ಡು ಕಟ್ಟಕ್ ಆಗಿಲ್ಲ ಅಂದ ತಕ್ಷಣ ಮನೆ ಕಳ್ಸಿದ್ರು. ಮೇಡಮ್ ಮನೆಯಲ್ಲಿ ಅಮ್ಮನ್ ಕಾಟ ತಡಿ ನಾರ್ದೆ ಪೊಲೀಸ್ ಸ್ಟೇಷನ್ ಇಂದ ಲೆಟರ್ ತಗೊಂಡು ನನಗೆ ಕಳ್ಸಿಕೊಟ್ಟಿದ್ದಾರೆ. ಆಯ್ತು, ಇವಾಗವರೆಗೂ ಅವ್ರ ಅಮ್ಮ ತಿರ್ಗೂ ನೋಡಿಲ್ಲ, ಒಂದೇ ಒಂದು ಫೋನು ಕೂಡ ಮಾಡಿಲ್ಲ. ಇದು ಇವರ ಪರಿಸ್ಥಿತಿ. ಹೊಡೆಯೋದು ಬೈಯೋದು, ಅವ್ರ ಅಮ್ಮಂಗೆ ಹೆವಿ ಟಾರ್ಚರ್ ಕೊಟ್ಟಿದ್ದಾನೆ. ಹೆವಿ. ಫಸ್ಟು DNA ಟೆಸ್ಟ್ ಮಾಡಿಸು, ನೀನು ನಮ್ಮ ಅಮ್ಮನ ಅಲ್ವಾ ಅಂತ ಕೂಡ ಹೆವಿ ಟಾರ್ಚರ್ ಇಟ್ಟಿದ್ದಾರೆ. ಅದಕ್ಕೆ ಇವಾಗ ಇಲ್ಲಿದ್ದಾನೆ. ಯಡಿಯೂರಪ್ಪ ಅವ್ರಿಗೆ ಥ್ಯಾಂಕ್ಸ್. ಏನು ಹೇಳ್ತೀವಿ? ತುಂಬಾ ಥ್ಯಾಂಕ್ಸ್ ಯಡಿಯೂರಪ್ಪ. 1 ವರ್ಷ ಆಯ್ತು. 1 ವರ್ಷ ಆಯ್ತು ಬಂದು. ಅವರಮ್ಮ ಒಂದು ಫೋನು ಮಾಡಿಲ್ಲ. 1 ವರ್ಷದ ಮೇಲೆ ಆಯ್ತು, ಒಂದು ಫೋನು ಇಲ್ಲ, ಮಾಡಲ್ಲ. ಇವಳು ಕಾಟ ತಡಿಯೋಕ್ಕಾಗಲ್ಲ, ಸುಧಾರಿಸೋಕ್ಕಾಗಲ್ಲ. ದಿಲೀಪ್ ಸರ್ನ ನೋಡಿದೆ, ಎಷ್ಟು ಆ ತಾಯಿ ನೋವು, ಆ ತಾಯಿ ಸಂಕಟ. ದಿಲೀಪಿನ ಬಗ್ಗೆ ಮಾತಾಡಿದಷ್ಟು ಮಾತು ಮುಗಿತಿರ್ಲಿಲ್ಲ ಹೊರತು ಅವ್ರ ಬಗ್ಗೆ ಒಂದು ಸಣ್ಣ ರಾಗಿ ಅಥವಾ ಗುಲುಗುಂಜಿ ಕಾಳಿನಷ್ಟು ಅಪಭ್ರಂಶವನ್ನ ಈ ಕಿವಿಗಳು ಕೇಳಲಿಲ್ಲ. ಮಿಲನ ಸಿನಿಮಾ ಇಬ್ರು 2 ಕೊಂಡಿ ಹೋಯ್ತು. ಅಂತ ಅದ್ಭುತವಾದ ಸಿನಿಮಾ. 2 ಕೊಂಡಿ. ವ್ಯಕ್ತಿ. ಹೌದು. ಇಲ್ಲೂ 2 ಮಗು, ಅಲ್ಲೂ 2 ಮಗು. ಆ ಮಕ್ಕಳಿಗೆ ಒಂದು ಜೀವನ ಕಲ್ಪಿಸ್ಕೊಳಕ್ಕಾದ್ರೂ ಭಗವಂತ ಬಿಡ್ಬೇಕಿತ್ತು. ಹೌದು ಹೌದು. ದೇವರು ತುಂಬಾ ಒಳ್ಳೆಯವ್ರನ್ನ ಅದೇ 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 ಅವನಿಗೂ ಬಹಳ ಪ್ರೀತಿ ಕಾಣುತ್ತೆ. ಅದೇನೋ ಗೊತ್ತಿಲ್ಲ. ಹೌದು. ಅಂತ ಪ್ರೀತಿ ದೇವ್ರಿಗೆ ಒಳ್ಳೆಯವ್ರನ್ನ ಕಂಡ್ರೆ. ಇಲ್ಲ, ಅಂತ ಘಟನೆಗಳು ಇತ್ತೀಚೆಗೆ ತುಂಬಾ ನಡೀತಾ ಇವೆ. ನಾವು ಜೀವನದಲ್ಲಿ ಇಂಥ ಘಟನೆಗಳು, ಇಂಥ ಆಶ್ರಮ, ಇಂಥವರ ಬದುಕು, ಅವರ ಮಾತು, ಅವರ ಹೋರಾಟ, ಇದರ ಮೂಲಕ ನಾನಂತೂ ಜೀವನವನ್ನು ಪ್ರತಿ ಕ್ಷಣವೂ ಕಲಿತಾ ಇದ್ದೇನೆ. ನೀವು ಕಲಿತೀರಿ ಅಂದ್ಕೊಳ್ತೇನೆ. ಮತ್ತೆ ದಯವಿಟ್ಟು ನನ್ನ ವಿನಮ್ರ ವಿನಂತಿ, ನಾನು ಯಾವ ವಿಡಿಯೋದಲ್ಲೂ ಈ ಥರ ಮಾತಾಡೋದಿಲ್ಲ. ನಮ್ಮ ಶಶಿಕಲಾ ಅವರ ಮಡಿಲಿಗೆ ನಮ್ಮ ಕೈಲಾದಷ್ಟು ಅವರ ಸೇವಾ ಮನೋಭಾವಕ್ಕೆ, ಅವರ ನಿಸ್ವಾರ್ಥ ಸೇವೆಗೆ ನಮ್ಮ ಕೈಲಾದಷ್ಟು ನಾವೊಂದು ಸಹಾಯವನ್ನು ಮಾಡೋಣ ಅಂತ ನಾನು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ. ಇಲ್ಲಿ ಅವರ ನಂಬರ್ ಇದೆ, ಅಡ್ರೆಸ್ ಇದೆ. ನಿಮ್ಮ ಬರ್ತ್ಡೇ ಇರ್ಬೋದು, ಇನ್ನೊಂದಿರ್ಬೋದು. ಆ ಸಂದರ್ಭಕ್ಕೆ ತಕ್ಕಾಗಿ ನಾವು ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡೋ ಬದಲು ಈ ಒಂದು ಅವರ ಆಶ್ರಮದ ನೊಂದ ಮನಸ್ಸಿಗೆ, ಜೀವಕ್ಕೆ ಅಲ್ಲಿ ಹೋಗಿ ಅವರೊಟ್ಟಿಗೆ ನಾವು ಏನಾದರೂ ಒಂದಿಷ್ಟು ಹಂಚ್ಕೊಳ್ಳೋಣ, ಒಂದಿಷ್ಟು ಏನಾದರೂ ದಾನ ಮಾಡೋಣ ಅಂತ ಹೇಳ್ತಾ, ಶಶಿಕಲಾ ಅವರ ಬದುಕು, ಅವರ ಆಸೆ, ಅವರ ಕನಸು ಎಲ್ಲವೂ ಇನ್ನೂ ಬತ್ತಿಲ್ಲ. ಅದಿನ್ನೂ ಚಿಗುರಲಿ, ಅದಿನ್ನೂ ಅದಕ್ಕೆ ಹೆಚ್ಚೆಚ್ಚು ಅವಕಾಶಗಳು ಸಿಗಲಿ, ಮತ್ತು ಅವರು ಹೆಚ್ಚೆಚ್ಚು ಒಳ್ಳೆಯ ಪಾತ್ರಗಳ ಮೂಲಕ ಮತ್ತೂ ಕಾಣಿಸ್ಕೊಳ್ಳಿ. ಅವರ ಆಶ್ರಮಕ್ಕೆ ಒಂದು ಸ್ವಂತ ಜಾಗ ಮಾಡಬೇಕು ಅನ್ನುವ ಕನಸು ಯಾರಾದರೂ ಒಬ್ಬ ಮಹಾಪುರುಷ, ಯಾರಾದರೂ ಒಂದು ಮಹಾಮಹಿಳೆ ದಾನದ ರೂಪದಲ್ಲೋ ಇನ್ನೊಂದು ಅಥವಾ ಸರ್ಕಾರವೋ ಯಾವುದಾದ್ರೂ ರೀತಿಯಲ್ಲಿ ಅದು ಒದಗಿ ಬರಲಿ ಅಂತ ನಾನು ಒಂದು ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ. ಪ್ರತಿಯೊಬ್ಬರಿಗೂ ಕೇಳ್ಕೊಳ್ತೀನಿ, ದಯವಿಟ್ಟು ಶಶಿಕಲಾ ಸೆರಗೊಡ್ಡಿ ಕೇಳ್ತಾ ಇದ್ದೀನಿ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಕೈಯಲ್ಲಾಗಿದ್ದು ಸಹಾಯ ಮಾಡಿ ಅಂತ ಪ್ರತಿಯೊಬ್ಬರಿಗೂ ಕೇಳ್ಕೊತಾ ಇದ್ದೀನಿ. ನನ್ನ ಆಶ್ರಮದ ಹೆಸರು ಅಮ್ಮನ ಮಡಿಲು ಟ್ರಸ್ಟ್. ನಮಸ್ಕಾರ.